ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತಿನ ಬ್ಲಾಗಲ್ಲಿ ಏನಪ್ಪ ಅಂದರೆ ಬ್ಯಾಂಗ್ಳೂರಿಗೆ ಹೋಗ್ತಿದ್ದೀನಿ. ಏನೂ ಇಲ್ಲ, ಸುಮ್ಮನೆ ನಮ್ಮ ಅಕ್ಕನ ಮೀಟ್ ಮಾಡ್ಕೊಂಡು ಬರೋಕ್ಕೆ ಹೋಗ್ತಿದ್ದೀನಿ. ಆ್ಯಂಡ್ ತುಂಬ ದಿನ ಆಯಿತು ಹೋಗಿರಲಿಲ್ಲ ನಾನು. ಸೊ ಹೋಗ್ತಾ ಇದ್ದೀನಿ. ಆಮೇಲೆ 2 or 3 days ಇರ್ತೀನಿ ಅನಿಸುತ್ತೆ ಅಲ್ಲಿ. ಸೊ 3 ದಿನದ್ದು ಒಂದೇ ಬ್ಲಾಗಲ್ಲೇ ಬರುತ್ತೆ ಗೈಸ್. ನಾನು ಯಾವುದು ಸಪ್ರೇಟ್ ಮಾಡ್ತಾಯಿಲ್ಲ. ಹಾಗಾಗ್ಬಿಟ್ಟು 3 ದಿನವೂ ಒಂದೇ ಬ್ಲಾಗಲ್ಲೇ ಬರುತ್ತೆ. ಇವಾಗ ರೆಡಿಯಾಗಿದ್ದೀನಿ. ಒಂದು 7 o'clock ಟ್ರೈನ್ ಇದೆ ಶಿವಮೊಗ್ಗದಿಂದ. ಸೊ ಇವಾಗ ರೆಡಿಯಾಗಿದ್ದೀನಿ ಗೈಸ್. ನಿದ್ದೆನೇ ಇಲ್ಲ ಗೈಸ್, ನನಗೆ ಮಲ್ಕೊಂಡೇ ಇಲ್ಲ. ಒಂದು 4 hours ಅಷ್ಟೇ ಮಲಗಿರೋದು. ಯಾಕಂದರೆ ಟ್ರೈನಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬೇಗ ಎದ್ದು ರೆಡಿಯಾಗಿದ್ದೀನಿ. ಟ್ರೈನಲ್ಲಿ ಮಲ್ಕೊಳ್ಳೋಣ. ಮನೆ ಗೈಸ್ ಹೊರಡೋಣ. ಹೊರಟೆ ಗೈಸ್. ಟ್ರೈನ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಮಿಸ್ ಮಾಡ್ಬೋದು, ಮೇಲೆ ಗೊತ್ತಿಲ್ಲ. ಅಂದರೆ ಡ್ಯಾಡಿನೇ ಲೇಟ್ ಮಾಡ್ತಿರೋದು. ಮಿಸ್ ಆಗುತ್ತೋ ಇದು ಸಿಗುತ್ತೋ ನೋಡಬೇಕು. ಹುಷಾರು, ಮತ್ತೆ ಟ್ರೈನಲ್ಲಿ ಇದರಲ್ಲಿ ಡೋರ್ ಹತ್ರ ನಿಂತ್ಕೊಂಡು. ಸರಿ ಬಾಯ್. ಸಿಕ್ಕಾಪಟ್ಟೆ ರಶ್ ಇದೆ. ಡ್ಯಾಡಿ ಬ್ಯಾಗ್ ಹಾಕೊಂಡಿರ್ತಾರೆ, ಹತ್ತಿಸಿ ಅವರಾಗಲ್ಲ ನೋಡಿ ಗೈಸ್. ಸಿಕ್ಕಾಪಟ್ಟೆ ರಶ್ ಇದೆ. ಗೈಸ್ ಇವಾಗಲೇ ಬಾಯ್ ಆಗ್ಬಿಡ್ತೀನಿ ಡ್ಯಾಡಿಗೆ. ಅದು ಬೇಕಾದ್ರೆ ರಶ್ ಇರುತ್ತೆ, ಸೊ ಆಗಲ್ಲ. ಡ್ಯಾಡಿ ಬಾಯ್. ಜೊತೆ ಬರ್ತೀರಾ? ಹಾಂ ಅದೇ ಹೇಳಿ. ಕೇಳಿದ್ರೆ ಏನಂತ ಹೇಳಬೇಕು? ಜನರಲ್ಲೇನ ಇದು? ಜನರಲ್ಲೇ ಕೇಳಿದೆ. ಹುಷಾರು. ಅದು ನೀನು ಬಾಯ್. ಬ್ಯಾಂಗ್ಳೂರ್ ರೀಚ್ ಆಗಿ ಹಾಗೆ ಆಂಟಿ ಪರಿಚಯ ಆಗಿತ್ತು. ಸೊ ಅವ್ರ ಜೊತೆನೇ ಇವಾಗ ಮೆಟ್ರೋಗೆ ಹೋಗ್ತಿದ್ದೀನಿ. ಅಲ್ಲಿಂದ ಎಲೆಕ್ಟ್ರಾನಿಕ್ಸ್ ಸಿಕ್ಕಿದ್ದು ನಮ್ಮ ಅಕ್ಕ ಬರ್ತಾಳೆ ಪಿಕಪ್ ಮಾಡೋಕ್ಕೆ. ಅವ್ರ ಜೊತೆ ಆಮೇಲೆ ಅಲ್ಲಿ ಸಿಕ್ಕ ಗೈಸ್. ಮೆಟ್ರೋ ಸ್ಟೇಷನ್ ಅಲ್ಲಿದೆ ಅಂತೆ. ಅಲ್ಲಿ ತನಕ ನಡ್ಕೊಂಡು ಹೋಗುತ್ತೆ. ಇವರೇ ಪರಿಚಯ ಆಗೋದು. ಹೋಗೋದು ಇವಾಗ. ಹಾಂ ಹಾಂ ಗ್ರೀನಿಂದ ಅದು ಒಂದ್ಸಲ ಗೊತ್ತಾಯಿತು ಅಂದರೆ ಬಂದು ಅವಾಗ ಒಂದು ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತೆ. ಅಂದರೆ ಅಕ್ಕವ್ರ ಜೊತೆ ಎಲ್ಲ ಬರ್ತಿದ್ದ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು ಒಬ್ಬಳೆ. ಗೈಸ್ ಮೆಟ್ರೋ ಹತ್ರ ಬಂದ್ವಿ ಗೈಸ್. ಹೋಗೋಣ ಅಂದ್ಕೊಂಡು ಗೈಸ್. ನಂದು ಅವರೇ ಸೇರಿ ತಗೊತಿದ್ದಾರೆ. ನೋಡೋಣ ಗೈಸ್. ಒಬ್ಬಳೇ ಹೋಗ್ತಿದ್ದೀನಿ. ಚೆನ್ನಾಗಿದೆ, ಹೋಗಿ ಬರೋಣ ಒಂದ್ಸಲ. ಯಾವತ್ತೂ ಹೋಗಿಲ್ಲಲ್ಲ, ಫಸ್ಟ್ ಟೈಮ್ ಒಬ್ಬಳೇ ಹೋಗ್ತಿದ್ದೀನಿ. ನಮ್ಮ ಡ್ಯಾಡಿ ನಮ್ಮ ಅಕ್ಕ ಬರ್ತಾಳೆ ಅಂತ ಹೇಳಿದ್ರೆ ಇವಾಗ ಒಬ್ಬಳೇ ಹೋಗಿ ಅವ್ರಿಗೆ ಹೇಳ್ಬೇಕು. ಇವರಿಬ್ಬರು ಇರಲಿಲ್ಲ ಅಂದರೆ ಇಷ್ಟೊತ್ತಿಗೆ ನಾನು ರೀಚ್ ಆಗೋದೇ ರಾತ್ರಿ ಆಗ್ತಿದ್ದೆ. ನಮ್ಮ ಮೇಲೆ ಇವ್ರು ಇರೋದಕ್ಕೆ ಎಷ್ಟೋ ಹೆಲ್ಪ್ ಆಗ್ತಿದೆ ನನಗೆ. ಥ್ಯಾಂಕ್ಸ್ ಆಂಟಿ. ಟೈಮಿಗೆ ಮೆಟ್ರೋ ಬಂತು. ಸೊ ಅವರು ಬೇರೆ ಸ್ಟಾಪಲ್ಲಿ ಇಳಿತಾರೆ ಅವರಿಬ್ಬರು. ಅದಾದಮೇಲೆ ಒಂದು 2-3 ಸ್ಟಾಪ್ ಆದಮೇಲೆ ನಾನು ಬರೋಲ್ಲ. ಇನ್ನೂ ರಶ್ ಇದೆ ಗೈಸ್. ಇದೇ ಮಾಡೋಕ್ಕಾಗಲ್ಲ. ಆಮೇಲೆ ಸಿಗ್ತೀನಿ. ಅಂತರದ ಬಗ್ಗೆ ಗಮನವಿರಲಿ. ಬಸ್ಸನ್ನು ಬೇಕೆ ಬೈ. Train will arrive at National College and doors will open on the left. Please fill the gap while people alight here for buses. ಹಾಂ ಸರಿ. ಹೆಂಗೇನೋ ಕೇಳ್ಕೊಂಡು ಮಾಡಿಕೊಂಡು ಇವಾಗ ಒಂದು ಮೆಟ್ರೋ ಇಳ್ತಾಯಿತ್ತು, ಇನ್ನೊಂದು ಮೆಟ್ರೋ ಬಂದಿದ್ದೀವಿ. ನಾನು ಇದು ಫಸ್ಟ್ ಟೈಮ್ ಬಂದಿರೋದಲ್ಲ. ಒಬ್ಬಳೇ ಅಕ್ಕನ ಜೊತೆ ಬಂದಾಗ ಏನೂ ಪ್ರಾಬ್ಲಮ್ ಇರಲ್ಲ, ಎಲ್ಲ ಅವಳೇ ನೋಡ್ಕೊಂಡು ಬಿಡ್ತಾಳೆ. ನಾನು ಫಸ್ಟ್ ಟೈಮ್ ನರ್ವಸ್ ಆಗ್ತಿದ್ದೆ. ನನಗೆ ಮನೇಲಿ ಡ್ಯಾಡಿಗೂ ಹೇಳೂ ಇಲ್ಲ ನಾನು ಒಬ್ಬಳೇ ಹೋಗ್ತಿದ್ದೀನಿ ಅಂತ. ಬಿಕಾಸ್
ಅವಳು ರೈಲ್ವೆ ಸ್ಟೇಷನಿಗೆ ಬಂದು ನನ್ನ ಮೀಟ್ ಮಾಡೋ ಅಷ್ಟೊತ್ತಿಗೆ ಒಂದು 2:30 ಆಗಿಬಿಟ್ಟಿದೆ. ನಾನು 11:30ಗೆ ರೀಚ್ ಆಗಿದ್ದೀನಿ. ಅಷ್ಟೊತ್ತಂಗೆ ಏನು ಮಾಡಲಿ ಅಂತ ಗೊತ್ತಿಲ್ಲ. ಸೊ ನಾನೇ ಹೋಗ್ತಾಯಿದ್ದೀನಿ ಎಲೆಕ್ಟ್ರಾನಿಕ್ ಸಿಟಿಗೆ. ಆಮೇಲೆ ಹೇಳೋದು ರೀಚ್ ಆದಮೇಲೆ. ಸೊ ಗೈಸ್ ಫೈನಲಿ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದು ರೀಚ್ ಆಗಿದ್ದೀನಿ. ವೆಯ್ಟ್ ಮಾಡ್ತಾಯಿದ್ದೀನಿ ನಮ್ಮ ಅಕ್ಕಂಗೆ ಬರ್ತೀನಿ ಅಂತ ಅಂದ್ಲು ಅವಳು. ಹಂಗಾಗಿ ಇಲ್ಲೇ ವೆಯ್ಟ್ ಮಾಡ್ತಾ ಕೂತಿದ್ದೀನಿ. ಇಲ್ಲಿ ಬೇರೆ ಜಾಸ್ತಿ ಹೊತ್ತು ಕೂರಂಗಿಲ್ಲ ಅಂದರು. ಸೊ ಇನ್ನು ಪ್ಲಸ್ ಏನು ಗೊತ್ತಾ, ಚೆನ್ನಾಗಿತ್ತು. ಇವತ್ತು ಒಬ್ಬರು ಆಂಟಿ ಅಂಕಲ್ ಪರಿಚಯ ಆಯಿತು. ಅವರೇ ಪರಿಚಯ ಮಾಡಿಕೊಂಡು ನಮ್ಮ ಜೊತೆ ಬಂದರು. ಪಾಪ ಅವರೇ ಇದು ಮೆಟ್ರೋದು ಬಿಲ್ಲು ಅವರೇ ತೆಕ್ಕೊಟ್ರು. ಅಂಕಲ್ ಒಂದು ಮಾತು ಹೇಳಿದರು ನನಗೆ. ಅವಾಗ ನಮ್ಮ ಡ್ಯಾಡಿನೇ ನೆನಪಾದ್ರು. ನಾವು ಬೇರೆಯವ್ರಿಗೆ ಹೆಲ್ಪ್, ನನ್ನ ಮಗನ ಥರನೇ ನೀನು ನೋಡ್ದಪ್ಪ, ಅದಕ್ಕೆ ಹೆಲ್ಪ್ ಮಾಡಿದೆ. ಇದರಲ್ಲೆಲ್ಲ ಏನು ನನಗೊಂದು ಸ್ವಲ್ಪ ರಿಗ್ರೆಟ್ ಫೀಲ್ ಆಗ್ತಿತ್ತು. ನಾನು ಯಾರ ಹತ್ರ ನಾನು ಖರ್ಚು ಮಾಡಿಸಿಲ್ಲ, ಇವ್ರಿಗೆ ಖರ್ಚು ಮಾಡ್ತಿದ್ದಾರಲ್ಲ ಅಂತ. ನಮ್ಮ ಡ್ಯಾಡಿ ಯಾರಿಗೂ ಹೆಲ್ಪ್ ಮಾಡಿದಾಗ ನಾನು ಕೇಳ್ತಿದ್ದೆ, ಡ್ಯಾಡಿ ಯಾಕೆ ಹೆಲ್ಪ್ ಮಾಡ್ತಿದ್ದೀರಾ ನೀವು ಅಂತ. ಅದಕ್ಕೆ ಅವ್ರು ಹೇಳಿದರು, ಈ ಸಿಚುವೇಷನಲ್ಲಿ ನಾನು ಅವ್ರಿಗೆ ಹೆಲ್ಪ್ ಮಾಡಿದ್ದೆ, ಇನ್ನು ನೀನು ಯಾವಾಗಾರ ಪ್ರಾಬ್ಲಮಲ್ಲಿ ಇದ್ದಾಗ ನಿನಗೆ ಯಾರು ಹೆಲ್ಪ್ ಮಾಡ್ತಾರೆ ಅಂತ. ಇವತ್ತದು ನಿಜ ಆಯಿತು. ಅವರಿಬ್ಬರು ಏನಾದರೂ ಆಂಟಿ ಅಂಕಲ್ ಇಬ್ಬರು ಏನಾದರೂ ಇರಲಿಲ್ಲ ಅಂದಿದ್ರೆ ಇಷ್ಟೊತ್ತಾಗ ರೈಲ್ವೆ ಸ್ಟೇಷನಲ್ಲೇ ಕಾಯಬೇಕಿತ್ತು. ಅವ್ರು ಇರೋದಕ್ಕೆ ಸ್ವಲ್ಪ ಇಲ್ಲಿ ತನಕ ಗೊತ್ತಾಯಿತು. ಅಂದರೆ ನಾನು ಅಕ್ಕ ಜೊತೆ ಓಡಾಡಿದ್ದೀನಿ, ಬಟ್ ಒಬ್ಬಳೇ ಬಂದಿಲ್ಲ. ನನಗೊಂದು ಸ್ವಲ್ಪ ನರ್ವಸ್ ಆಗ್ತಿತ್ತು. ಅಯ್ಯೋ ಎಲ್ಲೇ ಎದುರು ಬೇರೆ ಸ್ಟಾಪಿಗೆ ಹೋದರೆ ಪಾಪ ಅವ್ರು ಎಷ್ಟು ಸಮಾಧಾನ ಮಾಡಿ ಆಮೇಲೆಲ್ಲ ಹೇಳಿ ಇವಾಗ ಬಂದು ರೀಚ್ ಆಗಿದ್ದೀನಿ. ಅವಳು ಬರೋಕ್ಕೆ ಇನ್ನೂ ಒಂದು 10 ಮಿನಿಟ್, ಅವಾಗಿನ 30 ಮಿನಿಟ್ಸಿಂದ ವೆಯ್ಟ್ ಮಾಡ್ತಿದ್ದೀನಿ. ಇನ್ನೂ 10 ಮಿನಿಟ್ಸ್ ಆಗತ್ತಂತೆ. ಅವಳು ಬಂದಮೇಲೆ ಇವಾಗ ಹೇಳಬೇಕು ಅಂತ ಏನು ಗೊತ್ತಾ, ತುಂಬ ಖುಷಿ ಆಗ್ತಿದೆ. ನನಗೆ ಸೋಲೋ ರೈಡ್ ಹೋಗೋದಾಗಲಿ, ಸೋಲೋ ಟ್ರಾವೆಲ್ ಮಾಡೋದಾಗಲಿ ತುಂಬ ಇಷ್ಟ. ಫ್ರೆಂಡ್ಸಿಗಿಂತಲೂ ಒಬ್ಬಳೇ ಹೋಗೋದಂದರೆ ತುಂಬ ಇಷ್ಟ. ಸೊ ಇವತ್ತು ಒಬ್ಬಳೇ ಬಂದಿದ್ದೀನಲ್ಲ ಒಂಥರ ಚೆನ್ನಾಗಿ ಅನಿಸಿದೆ. ಒಬ್ಬಳೇ ಬರೋದು ಕಲಿತೆ, ಬೈಸ್ಕೊಂಡು ಹಿಂದಿನ ದಿನೆಲ್ಲ ಬೈಸ್ಕೊಂಡು ಇವತ್ತು ಒಬ್ಬಳೇ ಬಂದಿದ್ದೀನಿ. ಒಬ್ಬಳೇ ಬಂದು ಪ್ರಾಕ್ಟೀಸ್ ಆದರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಹೋಗೋಕ್ಕೇನು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಚೆನ್ನಾಗಿದೆ ಒಂಥರ, ಈ ಫೀಲ್ ಚೆನ್ನಾಗಿದೆ ಗೈಸ್. ನೆಕ್ಸ್ಟ್ ಏನೇನಾಗುತ್ತೆ ಅಂತ ಬರುತ್ತೆ ಬ್ಲಾಗಲ್ಲಿ. ಊಟ ಟೈಮ್ ಆಗಿತ್ತು. ಅವಳು ಊಟ ಮಾಡಿದ್ದಿಲ್ಲ, ನಾನು ಊಟ ಮಾಡಿದ್ದಿಲ್ಲ. ಸೊ ಊಟ ಮಾಡ್ಕೊಂಡು ಹೋಗೋದು. ನನಗೆ ಪಿ ಜಿ ಹತ್ರ ಸುಸ್ತಾಗಿತ್ತು. ಸೊ ಇದನ್ನು ಸ್ವಲ್ಪ ತಿನ್ಕೊಂಡು ಹೊರಡೋದು. ಏನು ತಿನ್ನಬೇಕು ಎಲ್ಲ ತಿಂದ್ಕೊಂಡು ಪಿ ಜಿಗೆ ಬರ್ತಿದ್ದೀವಿ. ಯಾಕಂದರೆ ನಾನು ಪಿ ಜಿಯಲ್ಲೇ ಸ್ಟೇ ಆಗೋದು. ನಮ್ಮ ಅಕ್ಕ ಪೇ ಮಾಡ್ತಾಳೆ. ಕ್ಯಾಶಿಯರ್ ಈ ಕಡೆ ತಿರುಗ್ರಿ ಅಲ್ಲಿ ತಿನ್ನೋದಲ್ಲದೆ ಇಲ್ಲೂ ಪಾರ್ಸಲ್ ಇಟ್ಕೊಂಬಂದಿದ್ದಾಳೆ. ಮತ್ತೆ ಚಿನ್ನ ಏನೂ ಹೇಳಲ್ವಾ ನಿನ್ಗೋಸ್ಕರ ಪಾರ್ಸಲ್. ಇವಾಗ ಮತ್ತೆ ರೆಡಿಯಾಗಿ ಆಚೆ ಹೋಗ್ಬೇಕು ಗೈಸ್. ಇಲ್ಲ ತಿನ್ನಕ್ಕೆ ಮತ್ತೊಂದು ರೌಂಡ್. ಗೈಸ್ ಬಂದ ತಕ್ಷಣವೇ ನಮ್ಮ ಅಕ್ಕ ಒಂದು ಚಾಕ್ಲೇಟ್ ಕೊಟ್ಟಳು. ಅವಳು ಯಾವಾಗಲೂ ಅಷ್ಟೇ ಚಾಕ್ಲೇಟ್ ಕೊಡ್ತಿರ್ತಾಳೆ ನಾನು ಬಂದ ತಕ್ಷಣ. ಅವೆಲ್ಲ ಕ್ಲೀನ್ ಮಾಡ್ತಿದ್ದಾಳೆ ಬೆಡ್ಡು. ಮತ್ತೆ ರೆಡಿಯಾಗಿ ಆಮೇಲೆ ಆಚೆ ಹೋಗ್ಬೇಕಷ್ಟೇ. ಸ್ವಲ್ಪ ಕ್ಲೀನಿಂಗ್ ಪ್ರೊಸೆಸ್ ನಡೀತಿದೆ ಇಲ್ಲೆಲ್ಲ. ಆಮೇಲೆ ಸಿಗ್ತೀನಿ. ಸ್ವಲ್ಪ ಫ್ರೆಶ್ ಮಾಡಬೇಕು, ನಿದ್ದೆನೇ ಇಲ್ಲ ನನಗೆ ಅಂತ. ಸೊ ಮಲ್ಕೋಬೇಕು. ಆಮೇಲೆ ಸಿಗ್ತೀನಿ ಆಚೆ ಹೋಗ್ಬೇಕಾದ್ರೆ. ಗೈಸ್ ಇವಾಗ ರೆಡಿ ಆಗಿದ್ವಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ರೆಡಿಯಾಗಿ ಮತ್ತೆ ಮಾಲಿಗೆ ಹೋಗ್ತಿದ್ದೀವಿ. M5 ಮಾಲ್ ಇದೆ, ಅಲ್ಲಿ ನೋಡಿಕೊಂಡು. ದಿಸ್ ಈಸ್ ಮೈ ಔಟ್ಫಿಟ್ ಗೈಸ್. ಅಯ್ಯೋ ಮಾಲಿಗೆ ಬಂದಿದ್ದೀವಿ. ನಮ್ಮ ಅಕ್ಕ ಬುಕ್ ಓದ್ತಾರಂತೆ. ಸೊ ಬುಕ್ ತೊಗೊಳಕ್ಕೆ ಬಂದಿದ್ದಾಳೆ. ದ ಹಾರ್ಟ್ ಆಫ್ ಬೀಯಿಂಗ್ ಅಲೋನ್. ಏನಾಗ್ಬಿಟ್ಟಿದೆ ಸಿನೋ. ಗೈಸ್ ಡಿನ್ನರಿಗೆ ಬಂದಿದ್ದೇವೆ. ಸೊ ಫೈನಲಿ ಪಿ ಜಿಗೆ ಬಂದು ರೀಚ್ ಆಗಿದ್ದೀವಿ. ಇವತ್ತಿನ ಡೇ ಇಲ್ಲಿಗೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಡೇದು ಇದೇ ವ್ಲಾಗಲ್ಲೇ ಕಂಟಿನ್ಯೂ ಆಗುತ್ತೆ. ಬಿಕಾಸ್ ಒಂದು 2 ಡೇಸ್ ಏನೋ ಇರ್ತೀನಿ ಅಷ್ಟೇ. ಏನು ಜಾಸ್ತಿ ಇಲ್ಲ ಓಡಾಡಿರೋದೆಲ್ಲ. ಆಮೇಲೆ ಎಲ್ಲ ಕಡೆ ಹೋಗೋದನ್ನು ಹಾಕೋಕ್ಕಾಗಲ್ಲ. ಇದೇ ವ್ಲಾಗಲ್ಲೇ ನೆಕ್ಸ್ಟ್ ಡೇದು ಕಂಟಿನ್ಯೂ ಆಗುತ್ತೆ ಗಾಯ್ಸ್. ನಾಳೆ ಸಿಗ್ತೀನಿ. ಬಾಯ್ ಬಾಯ್ ಗಾಯ್ಸ್. ಗುಡ್ ಮಾರ್ನಿಂಗ್ ಗಾಯ್ಸ್.
ಇನ್ನೇನು ನಿದ್ದೆನೇ ಇಲ್ಲ ಗಾಯ್ಸ್. ನನಗಂತೂ ಟ್ರಾವೆಲ್ ಮಾಡಿ ಸಾಕಾಗೋಗ್ಬಿಟ್ಟಿದೆ. ಬೆಳಿಗ್ಗೆ ಟ್ರೈನಿಗೆ ಬರಬೇಕು ಅಂತೇಳಿ ಬೆಳಿಗ್ಗೆ ಬೇಗ ಎದ್ದಿದ್ದು, ನಿದ್ದೆ ಏನೂ ಕರೆಕ್ಟಾಗಿಲ್ಲ. ಮತ್ತು ಶಿವಮೊಗ್ಗ ಹೋದ್ಮೇಲೆ ಕರೆಕ್ಟಾಗಿ ನಿದ್ದೆ ಮಾಡಬೇಕು. ಇವಾಗೂ ಅಷ್ಟೇ ನಿದ್ದೆ ಬರ್ತಿದೆ, ಆದರೂ ಏನೂ ಮಾಡೋಕ್ಕಾಗಲ್ಲ. ಸೊ ಯಾಕಂದರೆ ಇಲ್ಲಿ ಬಂದಿದ್ದೀವಲ್ಲ. ಸೊ ಇವಾಗ ಏನಂದರೆ ಪಿ ಜಿಗೆ ಡೈರೆಕ್ಟ್ ನಮ್ಮ ಅಕ್ಕನ ಫ್ರೆಂಡ್ ಮನೆಗೆ ಬಂದ್ವಿ. ಸೊ ಅಲ್ಲಿಂದ ಬ್ಯಾಡ್ಮಿಂಟನ್ ಆಡೋಕ್ಕೆ ಬಂದ್ವಿ ಗೈಸ್. ಸ್ವಲ್ಪ ಹೊತ್ತು ಆಟ ಆಡಿ ಇವಾಗ ಜಸ್ಟ್ ಕೂತಿದ್ದೀನಿ. ಎಂತನೂ ವ್ಲಾಗ್ ಎಲ್ಲ ಮಾಡಿಲ್ಲ ಬರ್ಬೇಕಾರೆಲ್ಲ. ಡೈರೆಕ್ಟ್ ಮೇನ್ ಏನಿದೆಯೋ ಅಷ್ಟೇ ಆಗ್ತೀನಿ ಗೈಸ್, ಬಿಕಾಸ್ ಅವ್ರ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ. ಸೊ ಏನೂ ಅಷ್ಟು ವ್ಲಾಗ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಹೊತ್ತು ಆಟ ಆಡಿ ಆಮೇಲೆ ರೂಮಿಗೆ ಹೋಗಿ ಅಲ್ಲಿಂದ ಸ್ವಲ್ಪ ಆಚೆ ಹೋಗೋದಿದೆ, ಹೋಗಿಬಿಟ್ಟು ಬರೋದು ಗೈಸ್. ಇವಾಗ ಮೆನು ಮಾಲಿಗೆ ಬಂದಿದ್ದೀವಿ. ಸೊ ಅಲ್ಲೇನಾದ್ರು ಸ್ವಲ್ಪ ತಿಂದ್ಕೊಂಡು ಆಮೇಲೆ ಮತ್ತೆ ಪಿ ಜಿಗೆ ಹೋಗಬೇಕು. ಗುಡ್ ಮಾರ್ನಿಂಗ್ ಗೈಸ್. ಫೈನಲಿ ಇವತ್ತು ಹೊರಡ್ತಾ ಇದ್ದೀನಿ ಬ್ಯಾಂಗ್ಳೂರಿಂದ. ಇವತ್ತು ಅಷ್ಟೇ ನಿದ್ದೆ ಇಲ್ಲ, ನಿಜವಾಗ್ಲೂ ನಿದ್ದೆ ಇಲ್ಲ ನನಗೆ 3 ದಿನದಿಂದ. ಇವತ್ತು ಮತ್ತೆ 5 ಗಂಟೆಗೆ ಎದ್ದು ಮತ್ತೆ ಟ್ರೈನ್ ಪಿಕಪ್ ಮಾಡಬೇಕಲ್ಲ ಅಂತ ಹೇಳಿಬಿಟ್ಟು ಬೇಗ ಎದ್ದು ಹೋಗ್ತಾಯಿದ್ದೀನಿ ಗೈಸ್. ಪಿ.ಜಿಗೆ ಹೊರಡ್ತೀನಿ, ಮತ್ತೆ ಸಿಗ್ತೀನಿ ಗೈಸ್. ಮೆಟ್ರೋ ಹತ್ರ ಬರ್ತಿದ್ದೀವಿ. ನಮ್ಮ ಅಕ್ಕ ಬಿಡಕ್ಕೆ ಬಂದಿದ್ಲು. ಯಾಕೆ ಹೋಗ್ಬೇಕು, ಹುಷಾರಾಗಿ ಹೋಗು. ಸರಿ, ಮತ್ತೆ ಬರ್ತೀನಿ ಅಂತ ಅಂದರು. ಮತ್ತೆ ಏನು ಹೇಳೋಕ್ಕೆ ಇಷ್ಟಪಡ್ತೀಯ? ನಮ್ಮ ಅಕ್ಕ ಸ್ವಲ್ಪ ನಾಚಿಕೆ ಜಾಸ್ತಿ ಇದೆ ಇಲ್ಲಿಗೆ. ಬಾಯ್ ಇವಳು ಇಲ್ಲೇ ಮೆಟ್ರೋ ಹತ್ರ ಬಿಟ್ಟು ಹಂಗೆ ಹೋಗ್ತಾಳೆ. ನಾನು ಹೋಗೋದು ರೈಲ್ವೆ ಸ್ಟೇಷನ್ ಹತ್ರ. ಪಾಪ ಅವಳಿಗೆ ಅಲ್ಲಿಂದ ದೂರ ಆಗುತ್ತೆ ಮತ್ತೆ ಬರೋಕ್ಕೆ ಅಂತ ನಾನೇ ಹೋಗ್ತಿದ್ದೀನಿ. ಒಂದು ಸ್ವಲ್ಪನೂ ಏನೂ ಮಾತಾಡ್ದೆ ನನಗಿಲ್ಲ ಇವಳು. ಅಯ್ಯ ನೀವೇನು ಕಣ್ಣು ಆಡ್ತಿದ್ದೀವಿ ಗೈಸ್. ಇವಾಗ ಮೆಟ್ರೋ ಇಟ್ಕೊಂಡು ಬಂದೆ. ತುಂಬ ಸ್ಲೀಪಿ ಮೂಡಲ್ಲಿದ್ದೀನಿ. ನಂಗೆ ಆಗ್ತಾನೆ ಇಲ್ಲ ಬ್ಲಾಗ್ ಮಾಡೋಕ್ಕೂ. ಅಷ್ಟು ನಿದ್ದೆ ಬರ್ತಿದೆ, ಕಂಟ್ರೋಲ್ ಮಾಡ್ಕೊಂಡು ಬರ್ತಿದ್ದೀನಿ. ಅದ್ರ ಬೇರೆ ಈ ಬಿಸಿಲು ಬೇರೆ, ಟ್ರೈನಿಂದ ಬಂದಿಲ್ಲ. ಜಸ್ಟ್ ಟಿಕೆಟ್ ತಗೊಂಡು ಪ್ಲ್ಯಾಟ್ಫಾರ್ಮ್ ಹುಡ್ಕೊಂಡು ಹೋಗ್ತಿದ್ದೀನಿ. ಹಂಗೆ ಸ್ವಲ್ಪ ಹೊತ್ತು ಮಲ್ಕೋಬೇಕು. ಇವತ್ತು ಮನೆಗೆ ಹೋಗಿದ ತಕ್ಷಣ ಫುಲ್ ರೆಸ್ಟ್ ಮಾಡೋದು ಗೈಸ್. ಇವಾಗೇನೋ ವ್ಲಾಗ್ ಹಾಕಲ್ಲ, ಜಸ್ಟ್ ಮನೆಗೆ ಹೋದ್ಮೇಲೆ ಸಿಗ್ತೀನಿ. ತನಕ ಬಾಯ್. ಸೊ ಗೈಸ್, ಫೈನಲಿ ಶಿವಮೊಗ್ಗ ಬಂದು ರೀಚ್ ಆಗಿದ್ದೀನಿ ಗೈಸ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ಏನೋ ಒಂದು ಹೇಳಬೇಕಿತ್ತು. ನಾನು ವ್ಲಾಗಲ್ಲಿ ಏನೇನು ಹಾಕಿದ್ದೆ ಅಲ್ವಾ, ಒಬ್ಬರು ಆಂಟಿ ಅಂಕಲ್ ನಂಗೆ ಹೆಲ್ಪ್ ಮಾಡಿದರು ಅಂತ ಹೇಳ್ಬಿಟ್ಟು ನಾನು ಅದನ್ನು ಹಾಕದೇನೂ ಇರ್ಬೋದಿತ್ತು. ಏನಕ್ಕೆ ಹಾಕಿದ್ದು ಅಂದರೆ, ಒಂದು ಪ್ರಾಬ್ಲಮಲ್ಲಿ ಇದ್ದೀವಿ ಅಂತ ಹೇಳಿದರೆ ಯಾರೊಬ್ಬರು ಹೆಲ್ಪ್ ಮಾಡ್ತಾರಲ್ಲ ಗೈಸ್, ಅದನ್ನು ನೀವು ಯಾವತ್ತೂ ಮರಿಬೇಡಿ. ನಾನು ಪ್ರೀವಿಯಸ್ ವೀಡಿಯೋದಲ್ಲೇ ಹೇಳಿದ್ದೆ, ನನಗೆ ಯಾರೇ ಸಪೋರ್ಟ್ ಮಾಡಿದರು, ನನಗೆ ಯಾರೇ ನನ್ನ ಪ್ರಾಬ್ಲಮಲ್ಲಿ ಇದ್ದಾಗ ಹೆಲ್ಪ್ ಮಾಡಿದರು, ನಾನು ಅದನ್ನು ಮರೆಯಲ್ಲ ಅಂತ ಹೇಳಿಬಿಟ್ಟು. ಸೊ ಅದನ್ನು ಹಾಕದೇ ಇರೋಕ್ಕೆ ನನಗೆ ಇಷ್ಟ ಆಗಿಲ್ಲ. ಯಾಕಂದರೆ ಅವ್ರು ಹೆಲ್ಪ್ ಮಾಡಿದ್ದಾರೆ, ಅಷ್ಟೇ ಒಂದು ಪ್ರೀತಿ ಕೊಟ್ಟಿದ್ದಾರೆ ಅಂದರೆ ಅದನ್ನು ನಾವು ಮಿಸ್ಯೂಸ್ ಮಾಡ್ಕೊಳ್ಳೋದಾಗಲಿ ಅಥವಾ ಇಲ್ಲ ನಮಗೆ ಯಾರೂ ಹೆಲ್ಪೇ ಮಾಡಿಲ್ಲ ಅನ್ನೋದೊಂದು ಮೈಂಡಿಗೆ ತೊಗೊಂಡು ಅದನ್ನೇ ಓವರಾಗಿ ತೋರ್ಸೋಕ್ಕೆಲ್ಲ ನನಗೆ ಇಷ್ಟ ಆಗೋಲ್ಲ. ಸೊ ಅವ್ರು ಹೆಲ್ಪ್ ಮಾಡಿದ್ದಾರೆ, ನೀವೇನು ಅಂದ್ಕೊಂಡ್ರೂ ಪರವಾಗಿಲ್ಲ. ಬಟ್ ಅವ್ರು ಹೆಲ್ಪ್ ಮಾಡಿದರೆ ನಾನಂತೂ ಯಾವತ್ತೂ ಮರೆಯೋದಿಲ್ಲ. ಹಾಗಾಗಿ ಬ್ಲಾಗಲ್ಲಿ ಹಾಕಿದ್ದೀನಿ ನಾನು. ನೀವು ಒಬ್ಬರಿಗೆ ಹೆಲ್ಪ್ ಮಾಡಿ ಗೈಸ್. ಅದು ಏನಾಗುತ್ತೆ ಅಂದರೆ, ನಿಮಗೆ ಏನಾದ್ರು ವರ್ಸ್ಟ್ ಸಿಚುವೇಷನಲ್ಲಿ ಇದ್ದಾಗ ಅದು ನೀವು ಯಾವತ್ತಾರು ಒಂದು ರೂಪದಲ್ಲಿ ದೇವ್ರು ಕಾಪಾಡ್ತಾರೆ. ಅದಕ್ಕಿದೆ ಎಕ್ಸಾಂಪಲ್ಲು. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಯಾವತ್ತೂ ನಿಮ್ಮ ಕಷ್ಟದ ಸಿಚುವೇಷನಲ್ಲಿ ಯಾರ್ಯಾರು ಇರ್ತಾರಲ್ಲ ಅವ್ರನ್ನ ಯಾವತ್ತೂ ಮರೆಯೋಕ್ಕೆ ಹೋಗಬೇಡಿ. ನೀವೊಂದು ಹೆಲ್ಪ್ ಮಾಡಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೀಪ್ ಸಪೋರ್ಟಿಂಗ್ ಮಿ ಗೈಸ್. ಬೈ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಗೈಸ್.